ತಿನ್ಬೇಡ ಅಂತ ಕ್ಯಾಮ್ರಾ ಮತ್ತೆ ಯಾಕೆ ಮಾಡೆ ಬಸ್ಸು ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಂತೂ ಒಂದು ಡಿಫ್ರೆಂಟ್ ಆಗಿರೋ ಎಲ್ಲ ನಿಮಗೆ ಟೂರಿಂದು ಅದು ಇದು ಅಂತ ವಿಡಿಯೋ ತೋರ್ಸೋ ಬದಲು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ವಿಡಿಯೋ ತೋರ್ಸೋಣ ಅನ್ಕೊಂಡಿದ್ದೀನಿ. ಅದೇ ಈ ಜೋರೋ ಚಿಪ್ ಚಾಲೆಂಜು. ಈ ಜೋರೋ ಚಿಪ್ ಯಾವ ಥರ ಅಂದರೆ ವರ್ಲ್ಡಲ್ಲೇ ಸ್ಪೈಸಿಯಸ್ ಚಿಪ್ಸ್ ಅಂತ ಇದು. ನೀವು ನೋಡ್ತಿದ್ರೆ ಇದ್ರ ಬಗ್ಗೆ ಚಿಪ್ಸು ಆಲ್ರೆಡಿ ಡೆವಿಲಿಂದ ಫೋಟೋ ಬೇರೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದು ಯಾವ ಥರ ಇದೆ ಇದು ಇನ್ಫಾರ್ಮೇಶನ್ ಹೇಳ್ಬೇಕಂದ್ರೆ ಏನೇನೋ ಬರ್ತಿದ್ದಾರೆ ವಿಷಯ. ಆಫ್ಟರ್ ದಿಸ್ ಏರ್ ಶುಡ್ ಬಿ ಈಸಿ ಅಂತೆ. ಅಷ್ಟು ಇದು ನೋಡೋಕ್ಕೆ ಇಷ್ಟು ಭಯಂಕರವಾಗಿದೆ ಇದು. ಈಗ ನಾವು ಇದ್ರ ಬಗ್ಗೆ ಹೆಂಗಿರುತ್ತೆ ಅಂತ ನೋಡೋಣ, ಟ್ರೈ ಮಾಡೋಣ. ಯೂಟ್ಯೂಬಲ್ಲಂತೂ ಹಂಗೆ ಅಷ್ಟಿಷ್ಟು ಸ್ಕೋಪ್ ಕೊಡಲ್ಲ ಗುರು. ಇದಕ್ಕಂತೂ ಸಿಕ್ಕಾಪಟ್ಟೆ ಸ್ಕೋಪ್ ಕೊಡ್ತಾರೆ. ಏನು ಸುಮ್ಮು ಪಕ್ಕ ಅಷ್ಟೊಂದು ಇದಕ್ಕೆ 200 ರುಪೀಸು ಬರೀ 5 ಗ್ರಾಮ್ಸ್ ಅಂತೆ. ಯಾರು ಗುರು ಕೊಡ್ತಾರೆ 200 ಬರೀ 5 ಗ್ರಾಮ್ಸ್ಗೆ 200 ರುಪೀಸು. ಸೊ 2 ತೊಗೊಂಡ್ಬಂದಿದ್ವಿ, ಟ್ರೈ ಮಾಡಿ. ಏನಿರುತ್ತೆ ನಾರ್ಮಲ್ ಆಗಿ ಯೂಶುವಲಿ ಇಷ್ಟೆಲ್ಲ ಭಯ ಪಡಿಸ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಇರಲೇಬಹುದು ತಾನೆ ಇದ್ರಲ್ಲೂ. ಓಕೆ, ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ ಮುಂಚೆ ಇಲ್ಲಿ ವಾರ್ನಿಂಗ್ ಏನೋ ಮೆನ್ಷನ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಎಲ್ಲರೂ ತಿನ್ನೋದಕ್ಕಾಗಲ್ಲ ಇದನ್ನ. ಯಾರು ಪೆಪ್ಪರ್ಗೆ ಅಲರ್ಜಿಕ್ ಇರ್ತಾರೆ, ಪ್ರೆಗ್ನೆಂಟ್ ವುಮೆನ್ಸ್, ಕಿಡ್ಸು ಮತ್ತೆ ಹೆಲ್ತ್ ಕಂಡೀಷನ್ ಇರೋವಂಥವ್ರು ತಿನ್ನಬಾರ್ದು ಅಂತ ಇಲ್ಲಿ ಮೇಜರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಹೈಲೈಟ್ ಮಾಡ್ಬಿಟ್ಟು. ಸೊ ಯಾರ್ಯಾರಿಗೆ ಖಾರ ಆಗಲ್ಲ ಅವರು ಕೂಡ ತಿನ್ಬಾರ್ದು. ಅಂಡ್ ನಮಗೂ ಅಷ್ಟಕ್ಕಷ್ಟೇ ಖಾರ ಅಂದ್ರೆ ನೋಡ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿ ನೋಡ್ತೀವಿ. ಆಗ್ಬಿಡ ಯೂಟ್ಯೂಬ್ ವಿಡಿಯೋ ನೋಡ್ದಂಗಲ್ಲ ತಿಂದ್ಮೇಲೆ ಗೊತ್ತಾಗುತ್ತೆ ಯಾವ ತರ ಇರುತ್ತೆ. ಓಕೆ, ಏನ್ ಗುರು ಇದು? ಏನ್ ಗುರು ಚಿಪ್ಸು? ಓ ಸಾರಿ, ಚಿಪ್ಸ್ ಇಲ್ಲ ಇದೆಲ್ಲ. ಇಲ್ಲಿ ಇದು ನೋಡ್ರಪ್ಪ ಚಿಪ್ಸು. 200 ರೂಪಾಯಿ ಕೊಟ್ರೆ ಎಷ್ಟು ಚಿಪ್ಸ್? ಒಂದು ಬಿರಿಯಾನಿನೇ ಬಂದ್ಬಿಡುತ್ತೆ ಫುಲ್ಲು. ನಾವು ನೋಡಿದ್ರೆ ಒಂದು ಚಿಪ್ಸ್ 200 ರೂಪಾಯಿ ಕೊಟ್ಬಿಟ್ಟು ತಂದ್ಬಿಟ್ಟು. ಓಕೆ, ಇಲ್ಲಿ ಇದು ಚಿಪ್ಸ್ ಟೇರ್ ಮಾಡೋಣ. ಒಂದು ಸೆಕೆಂಡ್. ಏನ್ ಗುರು ಇದು? ಪೀಸ್ ಆಗೋಗಿದೆ, ತರಬೇಕಾದ್ರೆ ಕಟ್ ಆಗೋಗಿದೆ. ಓಕೆ, ಇದನ್ನ ಫಸ್ಟ್ ಟ್ರೈ ಮಾಡ್ತಾ ಇರೋದು ಅವಾಗಿಂದ ಸೈಲೆಂಟ್ ಆಗಿ ಕೂತಿರೋ ಚೇತನ್ ಅವರು. ಜಸ್ಟ್ ಇನ್ನೊಂದು ಸಜೆಷನ್ ಏನಂತಂದ್ರೆ ಯಾರಾದ್ರೂ ತಪ್ಪಿ ಕಣ್ಣು ಮುಟ್ಕೊಳ್ಳೋದು, ಮುಖ ಉಚ್ಕೊಳ್ಳೋದು, ಏನಾದ್ರೂ ಉಚ್ಕೊಂಡ್ರೆ ಅಲ್ಲಿ ಇಲ್ಲಿ ಉಚ್ಕೊಂಡ್ರಿ ಅಂದ್ರೆ ಜಲಪಾತ ಇದ್ದಂಗೆ ಐತೆ. ಹಾನೆಸ್ಟ್ ಆಗಿ ಖಾರ ಒಬ್ಬೊಬ್ರಿಗೆ ಹೇಗೆ ಡಿಫರ್ ಆಗುತ್ತೆ ಅಂತ ನೋಡ್ಬೋದು. ಒಬ್ರಿಗೆ ಖಾರನೇ ಅಷ್ಟಕ್ಕಷ್ಟೇನೆ ಅನಿಸ್ತಾ ಇದೆ, ಒಬ್ರಿಗೆ ನೋಡಿದ್ರೆ ಎಲ್ಲ ಕಡೆ ಕಿತ್ಕೊಂತ ಇದೆ. ನಮಗೂ ಆಗ್ತಾ ಇದೆ ಮೀಡಿಯಂ. ನನಗೆ ನೋಡ್ರಪ್ಪ ಏನು ಅನಿಸ್ತಿಲ್ಲ. A few moments later. ಇವಾಗ ಏನಾಯ್ತು? ದೇವರಣ ಆಗ್ತಿಲ್ಲ ನಮ್ಗದು. ಅಕ್ಕೆ ಜೋಶ ಹೇಳ್ತಾನೆ ಫುಲ್ ತಿನ್ಬೇಡ ಅಂತ. ನನಗೆ ಅಕ್ಕೆ ಇನ್ಸ್ಟಂಟ್ ಆಗಿ ಹೊಡಿತು. ಇವಾಗ ಹೇಳ್ಕೊಟ್ಟು ರೆಕಾರ್ಡ್ ಮಾಡಿ ಸರಿಯಾಗೆಲ್ಲ ತೆಗೆದುಬಿಟ್ರಿ ಹೋಗ್ತಾರಾಗಿ. ಹಿಂಗಿದು ಬೇಕಿದ್ದ ಮಗನೇ ದೇವರಣ ಆಗ್ತಿಲ್ಲ ನೋಡ್ರು. ಕ್ಯಾಮ್ರಾ ಮತ್ತೆ ಮಗನು ಯಾಕೆ ಮಗ ಏನಾಯ್ತು? ಹೊಟ್ಟೆ ಒಂಥರ ಇಳ್ದಂಗಂತಿದೆ. ಏನು ಆಗ್ತಾ ಇಲ್ಲ ನಂಗೆ, ಏನು ಆಗ್ತಾನೆ ಇಲ್ಲ ನಂಗೆ. Several bad puns later. ಇವರಿಬ್ಬರಿಗೂ ಇನ್ಸ್ಟೆಂಟ್ ಆಗಿ ಹೊಡಿತು ಕಿಕ್ಕು. ಒಂಥರ ಕಾರದ್ದು ನನಗೆ ಇನ್ಸ್ಟೆಂಟ್ ಆಗಂತೂ ಹೊಡಿಲ್ಲ. ಈ ಸೆಕೆಂಡ್ ಟೈಮಲ್ಲಿ ತಿನ್ನಲ್ಲ ನಾನು. ಸೆಕೆಂಡ್ ಟೈಮಲ್ಲಿ ಆ್ಯಕ್ಚುಲಿ ನನ್ನ ಎಕ್ಸ್ಪ್ರೆಷನ್ ನೋಡ್ರಿ ಹೆಂಗಾಗಿದ್ದೀನಿ ಅಂತ ನೋಡಿ. ಫುಲ್ಲು ಡಿಚ್ ಆಗೋಗ್ಬಿಟ್ಟಿದ್ದೀನಿ ವಿಡಿಯೋದಲ್ಲೇ. ಓಕೆ, ಇವಾಗ ಎಲ್ಲರೂ ಅವ್ರ ಹಾನೆಸ್ಟ್ ಒಪಿನಿಯನ್ ಶೇರ್ ಮಾಡ್ರಪ್ಪ. ಹೇಳಪ್ಪ ನೀನು ಏನಂತ. ಮೊದಲನೇದಾಗಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಖಾರ ಇದೆ. ಕೆಲವ್ರಿಗೆ ಇನ್ಸ್ಟೆಂಟಾಗಿ ಹೊಡಿಯುತ್ತೆ, ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೊಂಡು ಹೊಡಿಯುತ್ತೆ. ಬಟ್ ಆ್ಯಕ್ಚುಲಾಗಿ ನನಗೆ ಏನಾಗ್ತಿದೆ ಅಂತ ನಾನು ಹೇಳ್ತೀನಿ. ಇನ್ಸ್ಟೆಂಟಾಗಿ ತೊಗೊಂಡೆ, ತಡೆಯೋಕ್ಕೆ ಆಗಲಿಲ್ಲ. ಬಟ್ ಈಗ ಓಕೆ. ಬಟ್ ಹೊಟ್ಟೆ ನನಗೆ ಕಿವುಚ್ತಾ ಇದೆ ಹಂಗೆ. ಬಟ್ ಯಾವಾಗ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಎಲ್ಲಿ ಆಗ್ತಿದೆ ನಿಂದೆ ಹೇಳಪ್ಪ. ಆ್ಯಕ್ಚುಲಿ ನನಗೆ ಯಾವ ಥರ ಅನಿಸ್ತಾ ಅಂದರೆ, ನನಗೆ ಖಾರ ವೈಸು ಅಷ್ಟು ಅನಿಸ್ಲಿಲ್ಲ. ನನಗೆ ಸ್ಟಾರ್ಟಿಂಗ್ ತಿಂದಾಗ ಏನು ಖಾರ ಅನಿಸ್ಲಿಲ್ಲ. ಸೆಕೆಂಡ್ ಪೀಸ್ ತಿಂದಾಗ ಲೈಟಾಗಿ ಖಾರ ಅನ್ನಿಸ್ತು.
ಬಟ್ ಇನ್ನೊಂದು ಏನು ಅನಿಸ್ತಂದ್ರೆ ಸೀರಿಯಸ್ಲಿ ಪ್ರೆಗ್ನೆಂಟ್ ಇರೋರು ಮಾತ್ರ ದೇವ್ರಣ್ಣೆ ತಿನ್ಬೇಡಿ. ಯಾಕಂದ್ರೆ ಇವನಿಗೂ ಸೇಮ್ ಯಾವ ಥರ ಹೊಟ್ಟೆ ಕಿವಿಸ್ದಂಗೆ ಆಯ್ತು ಅಂತ ಅಂತೀರಾ, ಸೇಮ್ ನನಗೂ ಹೊಟ್ಟೆ ಕಿವಿಸ್ತಾ ಇದೆ ಈಗ. ಆಲ್ರೆಡಿ ನನಗೆ ಖಾರ ಅಷ್ಟು ಅನಿಸಿಲ್ಲ, ಬಟ್ ಹೊಟ್ಟೆ ತುಂಬ ನೋವ್ತಾ ಇದೆ ಈಗ. ಹೇಳಲ್ಲ ಅಗಿಲಿಲ್ಲ ನುಂಗ್ದ ಅದಕ್ಕೆ ಅಗಿಲ್ಲ ಬ್ರೋ, ಅಗ್ದಿದ್ದು ಏನೇನು ಹೇಳ್ತೀರಾ? ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಅಷ್ಟೇ ಇನಿಷಿಯಲಿ ತಗೊಂಡಾಗಿಂದ ಸ್ವಲ್ಪ ತಿನ್ನೋದ್ರಿಂದ ಖಾರ ಹೊಡೆಯೋಕೆ ಸ್ಟಾರ್ಟ್ ಆಯ್ತು. ಆ್ಯಂಡ್ ಜಾಸ್ತಿ ತಿನ್ನೋಕೆ ಕೂಡ ಆಗಲಿಲ್ಲ, ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಇವನಿಗೆ ತಿಂದ್ಬಿಟ್ಟೆ. ಸೊ ನಾನು ಸೀರಿಯಸ್ ಆಗಿ ಏನು ಹೇಳ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಎರಡು ತಡ್ಕೊಳ್ತೀರಿ ಅಂತ ಟ್ರೈ ಮಾಡಿ. ಖಾರ ಯಾರಾಗಲ್ಲ ಅವರಂತೂ ಯಾವುದು ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ಟ್ರೈ ಅಷ್ಟೇ ಇದು, ಹಂಗಂತ ಯಾವಾಗಲೂ ತಿನ್ನೋದಕ್ಕಾಗೋದಿಲ್ಲ. ಬಟ್ ಎಲ್ಲದೂ ಟ್ರೈ ಮಾಡಬೇಕು. ಟ್ರೈ ಮಾಡಿ, ಯಾರಾದರೂ ಇಂಟ್ರೆಸ್ಟ್ ಇರೋವಂಥವ್ರು ಖಾರ ಸ್ಪೈಸು ಆ ಥರ ಏನಾದ್ರು ಇಂಟ್ರೆಸ್ಟ್ ಮಾಡೋವಂಥವ್ರು ಒಂದು ಟ್ರೈ ಮಾಡಿ, ಚೆನ್ನಾಗಿದೆ. ಹೆಲ್ತ್ ಇಶ್ಯೂಸ್ ಇರೋರಂತೂ ತಿನ್ಬೇಡಿ. ಮಕ್ಕಳ ಕೈಗಂತೂ ಮೊದಲೇ ಕೊಡಬೇಡಿ. ಪಾಯಿಂಟ್ ಸರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೋಲಾ ಚಿಪ್ಸ್ ತಿನ್ನೋದೇ ಮಾತ್ರ ಮರಿಬೇಡಿ. ಆದರೆ ಏನಾದ್ರು ಪ್ರಾಬ್ಲಮ್ ಇರೋರು ಮಾತ್ರ ತಿನ್ಬೇಡ್ರಪ್ಪ. ನೀಟಾಗಿ ಚೆನ್ನಾಗಿರೋಲ್ಲ ತಿಂದು ಟೇಸ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ನಿಮ್ಮ ಅನುಭವಕ್ಕೆ ನೀವೇ ಜವಾಬ್ದಾರರು. ನಂಗೆ ಆಗ್ತಿಲ್ಲ ಗುರು, ನನಗೆ ಹೊಟ್ಟೆ ನೀನ್ ನಾನ್ ಹೇಳದ್ ನಾನು ನಿನ್ಗೆ ಅಷ್ಟು ತಿನ್ನು ಅಂತ ಒಟ್ಟಿಗೆ ನಂಗೆ ಅಷ್ಟು ತಿಂದಿದ್ದಕ್ಕೆ ತಡ್ಕೊಳಕ್ಕಾಗಿಲ್ಲ. ಇವ್ನ ಮಗ ನೋಡಲಿ ಒಂದು ಕೋತಿ ಆದಂಗ ಯಪ್ಪ, ನನಗೆ ಈಗ ಹೋಗಿ ಕಕ್ಕೊಬಿಡ್ಬೇಕು ಬಾಯಿಂದ. ನಾನು ಅದಕ್ಕೆ ಜಾಸ್ತಿ ತಿನ್ನಕ್ ಹೋಗ್ಲಿಲ್ಲ. ನನ್ಗೆ ಗೊತ್ತಾಯ್ತು, ನಾನು ಬೇರೆ ವಿಡಿಯೋದಲ್ಲೂ ನೋಡ್ತಾ ಇದ್ದಲ್ಲ. ಯಪ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವಂತೂ ಸಿಕ್ತು ಅಂತ ನನಗೆ ಆ ಖಾರ ಸರ್ ತಿಂದೆ, ಕಿತ್ಕೊಂಡು ಹೋಯ್ತು ಹೊಟ್ಟೆ ಗಿಟ್ಟೆ ಎಲ್ಲ. ಏನು ಆಗ್ಲಿಲ್ಲ ಅಂತ ಬೇರೆ ತಿಂದಲ್ಲ. ನನಗೆ ನಮ್ದು ಏನು ಇಲ್ಲ, ಇವರಿಬ್ಬರಿಗೆ ಎಫೆಕ್ಟ್, ನಮ್ಗೆ ಏನು ಹೊಡಿತಾನೆ ಇಲ್ಲ. ಹಿಂಗೆ ಯಾವ ಥರ ಆಯ್ತು ಸುತ್ತೋದು? ನನಗೆ ತಡೆಯೋಕೆ ಆಗ್ಲಿಲ್ಲಪ್ಪ. ಪುಡ್ಡೆ ಕಣ್ಣು ಅಲ್ಲಿ ಇಲ್ಲಿ ಎಲ್ಲೂ ಮುಟ್ಕೊಂಡಿಲ್ಲ, ಅದೇ ಸಮಾಧಾನ ನನಗೆ.